ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಕಲರವ ಅಕಾಡೆಮಿ. ವೀಕ್ಷಕರೇ, ನಿಮಗೊಂದು ಸಖತ್ತಾಗಿರ್ತಕ್ಕಂಥ ಒಂದು ವಿಚಿತ್ರವಾಗಿರ್ತಕ್ಕಂತಹ ಸುದ್ದಿಯನ್ನು ತಂದಿದ್ದೇನೆ ನೋಡಿ. ಕೇವಲ 4 ತಿಂಗಳಿಗೆ ವಿಶ್ವ ದಾಖಲೆ ಪುಸ್ತಕವನ್ನು ಸೇರಿದಂತಹ ಮಗು ಕೈವಲ್ಯ ನೋಡಿ. ಈ ಮಗು ಕೇವಲ 4 ತಿಂಗಳಿಗೆ ವಿಶ್ವ ದಾಖಲೆ ಗಿನ್ನಿಸ್ ರೆಕಾರ್ಡನ್ನು ಕೂಡ ಮಾಡಿದೆ. ಇಷ್ಟು ಬೇಗ ಗಿನ್ನಿಸ್ ರೆಕಾರ್ಡ್ ಮಾಡೋದಕ್ಕೆ ಸಾಧ್ಯ ಇದೆಯಾ? ಅದು ಯಾವುದರಲ್ಲಿ ಈ ಮಗು ಗಿನ್ನಿಸ್ ರೆಕಾರ್ಡನ್ನು ಮಾಡಿದೆ, ಅದು ಗಿನ್ನಿಸ್ ರೆಕಾರ್ಡನ್ನು ಸೇರಲಿಕ್ಕೆ ಕಾರಣ ಏನು ಅಂತಕ್ಕಂತಹ ಡೀಟೈಲ್ಸನ್ನು ನಾನು ನಿಮಗೆ ಪಿನ್ ಟು ಪಿನ್ ಕೊಡ್ತಾ ಹೋಗ್ತಾ ಇದ್ದೀನಿ. ಆ ಮಗು ಯಾರು, ಎಲ್ಲಿ ಅದು ಮಗು, ಆ ಮಗು ಗಿನ್ನಿಸ್ ರೆಕಾರ್ಡನ್ನು ಸೇರಲಿಕ್ಕೆ ಕಾರಣ ಏನು, ಯಾವಾಗ ಸೇರ್ತು ಅಂತಕ್ಕಂತಹ ಎಲ್ಲ ವಿಷಯಗಳನ್ನು ನಾನು ನಿಮಗೆ ಡೀಟೇಲಾಗಿ ಕೊಡ್ತಾ ಹೋಗ್ತೀನಿ. ಬನ್ನಿ ನೋಡೋಣ ಈಗ ಆ ಮಗುವಿನ ಡೀಟೇಲ್ಸನ್ನು. ವೀಕ್ಷಕರೇ, ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ಆ ಮಗು ಯಾವುದು, ಎಲ್ಲಿದೆ ಅಂತ ಹೇಳಿ ಆ ಮಗುವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಇದೆ ವಿಶ್ವ ದಾಖಲೆ ಸೃಷ್ಟಿಸಿದಂತಹ 4 ತಿಂಗಳ ಮಗು. ವಿಚಿತ್ರ ಅಂದರೂ ಇದು ಸತ್ಯ. ಯಾವುದೇ ಕಾರಣಕ್ಕೂ ಇದನ್ನು ಸುಳ್ಳು ಅಂತ ಅನ್ನಂಗಿಲ್ಲ. ಸತ್ಯವಾಗಿಯೂ ಸಹ ಈ ಮಗು ವಿಶ್ವ ದಾಖಲೆಯನ್ನು ಸೇರಿರ್ತಕ್ಕಂಥದ್ದು. ಅದರ ಡೀಟೇಲ್ಸನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಜೊತೆಗೆ ಆ ಮಗು ಯಾರು, ಹೇಗಿದೆ ಅಂತಕ್ಕಂಥದ್ದನ್ನು ಸಹ ನಾನು ನಿಮಗೆ ಕೊನೆಯಲ್ಲಿ ತೋರಿಸ್ತಾ ಹೋಗ್ತೀನಿ. ಸ್ಕಿಪ್ ಮಾಡದೆ ಕೊನೆಯವರೆಗೂ ಸಹ ಈ ವಿಡಿಯೋವನ್ನು ನೋಡಿ. ಬನ್ನಿ ನೋಡೋಣ ಆ ಮಗುವಿನ ಡೀಟೇಲ್ಸ್ ಏನಿದೆಯಪ್ಪ ಅಂತಂದರೆ, ನೋಡ್ರಿ, ಮಕ್ಕಳು ನಾವು ಹೇಳಿದ್ದನ್ನು ಗ್ರಹಿಸಿಕೊಳ್ಳಲು ಸರಿಸುಮಾರು 1 ವರ್ಷವಾದರೂ ಬೇಕು. ನಾವೇನನ್ನಾದರೂ ಹೇಳಿದರೆ ಅದನ್ನು ಗ್ರಹಣ ಮಾಡ್ಕೊಳ್ಳಿಕ್ಕೆ 1 ವರ್ಷವಾದರೂ ಬೇಕು. ಅಪ್ಪ ಅಮ್ಮನ ಮುಖವನ್ನು ಗುರ್ತಿಡಿಲಿಕ್ಕಾದರೂ ಆಗಲಿ 1 ವರ್ಷ ಬೇಕು. ಆದರೆ ಇಲ್ಲೊಂದು ಮಗು ಕೇವಲ 4 ತಿಂಗಳಿಗೆ ತಾಯಿ ಹೇಳ್ತಾ ಇರೋದನ್ನು ಎಲ್ಲದನ್ನು ಗ್ರಹಿಸಿ ವಿಶ್ವ ದಾಖಲೆಯನ್ನು ಮಾಡಿದೆ ಅಂತ ಹೇಳಿದ್ರೆ ಇದು ನಂಬೋದು ಸ್ವಲ್ಪ ಕಷ್ಟನೇ. ಆದರೂ ಸಹ ಇದು ಸತ್ಯ. ನಾನು ನಿಮಗೆ ಮೊದಲೇ ಹೇಳಿದ್ದೆ, ನಮ್ಮ ಚಾನಲಲ್ಲಿ ಸತ್ಯವಾದ ಘಟನೆಗಳನ್ನು ಬಿಟ್ಟರೆ ಯಾವುದೇ ಗಾಸಿಪ್ ಸುದ್ದಿಗಳನ್ನು ನಾವು ಹಾಕೋದಿಲ್ಲ. NTR ಜಿಲ್ಲೆಯ ನಂದಿ ಗ್ರಾಮದ 4 ತಿಂಗಳ ಮಗು ಒಂದಲ್ಲ ಎರಡಲ್ಲ 120 ವಸ್ತುಗಳನ್ನು ಗುರುತಿಸುವ ಮೂಲಕ ವಿಶ್ವ ದಾಖಲೆಯನ್ನು ಸಾಧಿಸಿದೆ. ಕೇವಲ 4 ತಿಂಗಳ ಮಗು 120 ವಸ್ತುಗಳು, ಬೇರೆ ಬೇರೆ ವಿಧದ ತರಕಾರಿಗಳು, ಪ್ರಾಣಿಗಳು, ಹಣ್ಣುಗಳು, ಪಕ್ಷಿಗಳು, ಇವನ್ನೆಲ್ಲ ಗುರುತಿಸ್ತಕ್ಕಂತಹ ಒಂದು ಶಕ್ತಿ ಆ ಮಗುವಿನಲ್ಲಿದೆ. ಮಗುವಿನ ದೃಷ್ಟಿ ಸುಧಾರಿಸಲು ಆಪ್ತ ಸ್ನೇಹಿತರ ಸಲಹೆಯ ಮೇರೆಗೆ ಮಗುವಿನ ತಾಯಿ ಕಪ್ಪು ಮತ್ತು ಬಿಳಿ ಕಾರ್ಡುಗಳನ್ನು ತೋರಿಸಲು ಪ್ರಾರಂಭಿಸಿದರು. ನೋಡಿರಿ, ಆ ಮಗುವಿಗೆ ತಾಯಿ ಏನೆಲ್ಲ ಕಲಿಸಿದ್ದಾರೆ ಅಂತಂದರೆ, ಮೊದಲು ಕಪ್ಪು ಬಿಳುಪು ಕಾರ್ಡನ್ನು ತೋರಿಸಿದಾಗ ಆ ಮಗು ತನ್ನ ದೃಷ್ಟಿಯನ್ನು ಬದಲಾವಣೆ ಮಾಡಿಕೊಂಡು ಸುಧಾರಣೆಯನ್ನು ಮಾಡಿಕೊಂಡಿದೆ. ತನ್ನ ಮಗಳು ಕಾರ್ಡ್ಗಳನ್ನು ತದೇಕ ಚಿತ್ತದಿಂದ ನೋಡುತ್ತಿರುವುದಂತ ನೋಡಿ ಹೊಸ ಪ್ರಯೋಗ ಮಾಡಲು ಆ ತಾಯಿ ಶುರು ಮಾಡಿದರು. ನೋಡ್ರಿ, ಆ ಮಗು ತಾನು ನೋಡ್ತಕ್ಕಂತಹ ದೃಷ್ಟಿಯ ಆಧಾರದ ಮೇಲೆ ಆ ತಾಯಿ ಹೊಸ ಪ್ರಯೋಗವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. NTR ಜಿಲ್ಲೆಯ ನಂದಿ ಗ್ರಾಮದ ರಮೇಶ್ ಹಾಗೂ ಹೋಮ ದಂಪತಿಯ ಪುತ್ರಿ ಕೈವಲ್ಯ. ನೋಡ್ರಿ, ಇದು ಆ ಮಗುವಿನ ಡೀಟೇಲ್ಸ್. NTR ಜಿಲ್ಲೆಯ ನಂದಿ ಗ್ರಾಮದ ರಮೇಶ್ ಮತ್ತು ಹೋಮ ದಂಪತಿಯ ಪುತ್ರಿ ಕೈವಲ್ಯ ಕೇವಲ 4 ತಿಂಗಳ ವಯಸ್ಸಿನಲ್ಲಿ 120 ಬಗೆಯ ಪಕ್ಷಿಗಳು, ತರಕಾರಿಗಳು, ಹಣ್ಣುಗಳು, ಪ್ರಾಣಿಗಳು ಮತ್ತು ಹೂವುಗಳ ಫೋಟೋಗಳನ್ನು ನೆನಪಿಸಿಕೊಳ್ತದೆ. ಮಾತೇ ಬರೋದಿಲ್ಲ, ಹೆಂಗೆ ನೆನಪಿಸಿಕೊಳ್ತದೆ? ತೋರಿಸ್ತೀನಿ ನಾನು ನಿಮಗೆ ಆ ಒಂದು ವಿಡಿಯೋ ಯಾವ ರೀತಿ ಇದೆ ಅಂತೇಳಿ. ಆ ಮಗು ಆ ತಾಯಿ ತೋರಿಸ್ತಾ ಇರ್ತಕ್ಕಂತಹ ಕಾರ್ಡುಗಳನ್ನು ಗುರುತಿಸ್ತಕ್ಕಂತಹ ಕೆಲಸವನ್ನು ಆ ಮಗು ಮಾಡ್ತಾ ಇದೆ. ನೋಡಿ, ಹುಟ್ಟಿದ 4 ತಿಂಗಳಲ್ಲೇ ಈ ಸಾಧನೆ ಮಾಡಿರುವುದು ತುಂಬ ಖುಷಿ ತಂದಿದೆ ಅಂತ ಆ ತಾಯಿ ಹೇಳ್ಕೊಳ್ತಾ ಇದ್ದಾರೆ. ತನ್ನ ಪ್ರಯೋಗ ಫಲ ನೀಡಿದ್ದು ಆ ಮಗು ಚಿಕ್ಕ ವಯಸ್ಸಿನಲ್ಲಿಯೇ ಎಲ್ಲ ರೀತಿಯ ಪ್ರಾಣಿಗಳು, ತರಕಾರಿಗಳು ಮತ್ತು ಹಣ್ಣುಗಳನ್ನು ನೆನಪಿಸಿಕೊಳ್ತದೆ ಎಂದು ಅವರು ಅದನ್ನು ಸಂತೋಷದಿಂದ ಹೇಳ್ಕೊಂಡಿದ್ದಾರೆ ಮಗುವಿನ ಪೋಷಕರು. ಇದನ್ನು ಗಮನಿಸಿದಂತಹ ಪೋಷಕರು ಅದನ್ನು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಕಳಿಸಿದ್ದಾರೆ. ಮೊದಲಿಗೆ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ಗೆ ಅದನ್ನು ಕಳಿಸ್ಕೊಟ್ಟಿದ್ದಾರೆ. ತನ್ನ ಮಗುವಿನ ಪ್ರತಿಭೆಯನ್ನು ಹೊರತರಬೇಕೆಂದು ನೋಬೆಲ್ ವಿಶ್ವ ದಾಖಲೆಗೆ ಅರ್ಜಿ ಸಲ್ಲಿಸಿದ ನಂತರ ಅವರು ಮಗುವಿನ ವಿಡಿಯೋವನ್ನು ಕಳುಹಿಸಲು ಸೂಚಿಸಿದೆ. ನೋಡಿರಿ, ನೋಬೆಲ್ ರೆಕಾರ್ಡ್ಗೋಸ್ಕರ ಅವರು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅಲ್ಲಿಂದ ವಿಡಿಯೋವನ್ನು ಕಳಿಸ್ಕೊಡ್ಲಿಕ್ಕೆ ಕೇಳಿದ್ದಾರೆ. ಮಗುವಿನ ಗುರುತಿಸಬಹುದಾದ ಆಟಿಕೆಗಳ ವಿಡಿಯೋಗಳನ್ನು ನೋಬೆಲ್ ವಿಶ್ವ ದಾಖಲೆಗೆ ಕಳುಹಿಸಲಾಗಿದೆ. 1 ವಾರದಲ್ಲಿ ಮಗುವಿನ ಪ್ರತಿಭೆಯನ್ನು ಗುರುತಿಸಿ ವಿಶ್ವ ದಾಖಲೆಗಳಿಗೆ ಆಯ್ಕೆ ಮಾಡಲಾಗಿದೆ. ಇದು ಆ ಒಂದು ಮಗುವಿನ ಅದೃಷ್ಟನೋ, ಆ ಮಗುವಿನ ಶಕ್ತಿನೋ, ಆ ತಂದೆ ತಾಯಿಗಳು ಮಾಡಿದ ಪುಣ್ಯನೋ ಗೊತ್ತಿಲ್ಲ.
ಅಷ್ಟು ಸಣ್ಣ ವಯಸ್ಸಿನಲ್ಲಿಯೇ ವಿಶ್ವ ದಾಖಲೆಗೆ ಗಿನ್ನಿಸ್ ರೆಕಾರ್ಡ್ಗೆ ಸೇರಿಕೊಂಡಿದೆ ಮಗು. ನೋಡಿರಿ, ಆ ಮಗುವಿನ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದೇ ಆ ಮಗು ಕೈವಲ್ಯ. ಈ ಮಗು ವಿಶ್ವ ದಾಖಲೆಯನ್ನು ಪಡೆದಿರತಕ್ಕಂತಹ ಸರ್ಟಿಫಿಕೇಟ್ ಸಹ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಇದೇ ಈ ದಂಪತಿಗಳಿಗೆ ಜನಿಸಿದಂತಹ ಈ ಮಗು ವಿಶ್ವ ದಾಖಲೆಯನ್ನು ಪಡೆದಿರೋದನ್ನು ನಾವೆಲ್ಲರೂ ಸಹ ಇಲ್ಲಿ ನೋಡ್ತಾ ಇದ್ದೇವೆ. ಸೊ ವೀಕ್ಷಕರೇ, ನೋಡಿ, ಈ ಮಗುವಿಗೆ ಕಾರ್ಡನ್ನು ತೋರಿಸಿ ತಾಯಿ ಯಾವ ಥರ ಕಲಿಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಮೈಕ್ ಟಿ ವಿಯ ಒಂದು ದೃಶ್ಯಾವಳಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಮೈಕ್ ಟಿ ವಿಯರ ಸಹಕಾರದಿಂದ ಈ ಒಂದು ವಿಡಿಯೋವನ್ನು ನಾನು ನಿಮಗೆ ತೋರಿಸ್ಲಾಗ್ತಾ ಇದೆ. ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ನೋಡಿ ಆ ಮಗು ಎಲ್ಲ ಕಾರ್ಡ್ಗಳನ್ನು ಯಾವ ರೀತಿ ಗುರುತಿಸ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಈ ರೀತಿ 4 ತಿಂಗಳಿಗೆ ಗಿನ್ನಿಸ್ ರೆಕಾರ್ಡನ್ನು ಮಾಡಿ ವಿಶ್ವ ದಾಖಲೆಯನ್ನು ಸೇರಿರ್ತಕ್ಕಂತಹ ಈ ಮಗುವಿನ ಪೇರೆಂಟ್ಸ್ ಅವರು ಸಹ ತುಂಬ ಖುಷಿಯಿಂದ ಆ ಮಗುವಿನ ಬಗ್ಗೆ ಹೇಳ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ಈ ಒಂದು ಮಗು ಇನ್ನೂ ಸಹ ಮುಂದೆ ಇನ್ನೂ ದಾಖಲೆಗಳನ್ನು ಮಾಡುವಾಗ ಆಗಲಿ ಅಂತ ಆಶಿಸ್ತಾ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.